ನಮಸ್ಕಾರ ಗುರು, ನೀವು ನೋಡ್ತೀರಾ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದು ವಿರಾಟ್ ಕೊಹ್ಲಿ ಮತ್ತು ಆಸ್ಟ್ರೇಲಿಯಾದ ಮೀಡಿಯಾ ಕೂಡ ಸ್ವಲ್ಪ ಕಿರಿಕ್ ಆಗಿದೆ ಅಂತ ಹೇಳಬೇಕು. ಇದ್ರ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಕೂಡ ಮಾತಾಡಿದರೆ, ಮೀಡಿಯಾದವರು ಕೂಡ ಮಾತಾಡಿದ್ದಾರೆ ಅಂತ ಹೇಳಬೇಕು. ಏನಕ್ಕೆ ಕಿರಿಕ್ ಆಗ್ತು, ಎಲ್ಲಿ ಎಲ್ಲ ಸುದ್ದಿಯ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತ ಏನೋ ಕೆಲಸ ಇಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೆ ಪ್ರೆಸ್ ಮಾಡಿ ಆನಂದ ಸೆಲೆಕ್ಟ್ ಮಾಡಿ. ಯಾಕಂದರೆ ನಾನು ಮಾಡೋ ಪ್ರಯತ್ನಗಳಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ವಿಡಿಯೋ ಶುರು ಮಾಡೋಣ ಬನ್ನಿ. ವಿಡಿಯೋ ನೋಡಿ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಯಿತು ಅಂತಾದರೆ ನಮ್ಮ ಮೀಡಿಯಾದವ್ರಿಗೆಲ್ಲ ಏನಪ್ಪ ಡೈಲಾಗ್ ಅಂತಂದರೆ, ಏನ್ರಿ ಮೀಡಿಯಾ ಏನು ನಿಮ್ಮದು, ವಾಟ್ ಆಫ್ ಪೀಪಲ್ ಆಫ್ ಡೂಯಿಂಗ್, ಏನ್ರಿ ಮೀಡಿಯಾ ಅನ್ನೋ ರೀತಿ ವಿರಾಟ್ ಕೊಹ್ಲಿ ಅವರು ಜಗಳಕ್ಕೆ ಹೋಗಿದ್ದಾರೆ ಅಂತ ಹೇಳಬೇಕು. ಯಾಕಂತಂದರೆ ಜಗಳಕ್ಕೆ ಹೋಗಿರೋ ಉದ್ದೇಶ ಏನಪ್ಪ ಅಂತಂದರೆ, ವಿರಾಟ್ ಕೊಹ್ಲಿ ಅವರು ಫ್ಯಾಮಿಲಿ ಜೊತೆ ಟ್ರಾವೆಲ್ ಮಾಡಬೇಕಾದ್ರೆ, ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನ್ನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ವಿರಾಟ್ ಕೊಹ್ಲಿ ಮಕ್ಕಳನ್ನ ಫೋಟೋ ತಗೊಳ್ಳೋಕ್ಕೆ ಹೋಗ್ತಾರೆ ಮೀಡಿಯಾದ ಅಂತ ಹೇಳಬೇಕು. ಗೊತ್ತಿರ್ಬೋದು ವಿರಾಟ್ ಕೊಹ್ಲಿ ಅವರು ಎಷ್ಟು ಅವ್ರ ಮಕ್ಕಳ ಜೊತೆ ಎಷ್ಟು ಕಂಡೀಷನ್ ಆಗಿದ್ದಾರೆ ಅಂತ. ಇಂಡಿಯಾ ಮೀಡಿಯಾದವರು ಇಷ್ಟು ಸಿಕ್ಕಿದ್ರೆ ಅಂದರೆ ಇಲಿ ಹೋಯ್ತು ಅಂತಂದರೆ ಹುಲಿ ಹೋಗುವಂಥ ಸುದ್ದಿ ಹೇಳುವಂಥ ಮೀಡಿಯಾದವರೇ ಇಂಡಿಯಾದವರೇ ಸುಮ್ಮನೆ ಅವರೇ. ಅದರಲ್ಲಿ ಆಸ್ಟ್ರೇಲಿಯಾ ಮೀಡಿಯಾದಲ್ಲಿ ವಿರಾಟ್ ಕೊಹ್ಲಿ ಫೋಟೋ ತಗೊಳ್ಳೋಕೆ ವಿರಾಟ್ ಕೊಹ್ಲಿ ಅವರು ಸುಮ್ಮನೆ ಬೀಳ್ತಾರೆ. ಆ ಕಾರಣಕ್ಕೆ ವಿರಾಟ್ ಕೊಹ್ಲಿ ಅವರು ಸ್ವಲ್ಪ ತಕ್ಕೋಬೇಡಿ, ಏನಕ್ಕೆ ತಕ್ಕೋತಾ ಇದ್ದಾರೆ ಅಂತ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಕೇಳ್ತಾರೆ ಅಂತ ಹೇಳಬೇಕು. ಇದ್ರ ಬಗ್ಗೆ ಆಸ್ಟ್ರೇಲಿಯಾ ಮೀಡಿಯಾ ಏನಪ್ಪ ಹೇಳ್ತು ಅಂತ ಅಂದರೆ, ನಾವು ವಿರಾಟ್ ಕೊಹ್ಲಿ ಪಾಪುದಾಗಿರ್ಬೋದು ವಿರಾಟ್ ಕೊಹ್ಲಿ ಅವ್ರನ್ನ ಫೋಟೋ ತಗೋಬೇಕು ಅಂತ ಅದೇ ರೀತಿ ಉದ್ದೇಶದಿಂದ ಹೋಗಿದ್ದಿಲ್ಲ. ಆದರೆ ನಾವು ಬೇರೆ ಕೆಲಸದ ಮೇಲೆ ಹೋಗಿದ್ದಾರೆ. ವಿರಾಟ್ ಕೊಹ್ಲಿ ಬಂದ ತಕ್ಷಣ ನಾವು ಕ್ಯಾಮ್ರಾ ಅವ್ರ ಮೇಲೆ ತಿರುಗಿಸ್ತೋ ಅಷ್ಟೇ, ಅದನ್ನ ವಿರಾಟ್ ಕೊಹ್ಲಿ ಅವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅಂತ ಆಸ್ಟ್ರೇಲಿಯಾದ ಮೀಡಿಯಾದವರು ಹೇಳ್ತಾರೆ ಅಂತ ಹೇಳಬೇಕು. ಈ ಸುದ್ದಿ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಗುರು. ಏನೋ ಗೊತ್ತಿಲ್ಲ ಗುರು, ಆಸ್ಟ್ರೇಲಿಯಾ ಮೀಡಿಯಾದವರು ನಮ್ಮ ಇಂಡಿಯನ್ ಟೀಮರ್ನ ಅಷ್ಟಾಗಿ ಚೆನ್ನಾಗಿ ಕೇರ್ ಮಾಡ್ತಾ ಅಂತ ಹೇಳ್ಬೇಕಾದ್ರೆ ತಪ್ಪಾಗಿರೋ ಸುದ್ದಿ ಇರ್ಬೋದು. ಮತ್ತು ಕ್ವಶನ್ಗಳು ಅಷ್ಟೇ, ಕಾಟಾಚಾರ ಕ್ವಶನ್ಗಳು ಕೇಳ್ತಿದ್ದಾರೆ ಅಂತ ಹೇಳಬೇಕು. ಅದು ಏನು ದ್ವೇಷ ಇದೆ ಅಂತ ಗೊತ್ತಿಲ್ಲ. ನಮ್ಮ ಪ್ಲೇಯರ್ಸ್ಗಳನ್ನ ಕಡಿಮೆ ಉತ್ಸವದಲ್ಲ ಇಂಡಿಯಾ ಪ್ಲೇಯರ್ಸ್ಗಳು ಕೂಡ. ಆದರೂ ಕೂಡ ಸ್ವಲ್ಪ ಫಾರಿನ್ಗೆ ಅಂದರೆ ಬೇರೆ ದೇಶಕ್ಕೆ ಬಂದರೆ ಸ್ವಲ್ಪ ಗೌರವ ಕೊಟ್ಟು ನೋಡ್ಕೋಬೇಕು, ಯಾವುದೇ ಒಂದು ಕಂಟ್ರಿ ಆದರೂ ಕೂಡ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಾಟಾ ಬಾಯ್ ಬಾಯ್, ನಮಸ್ಕಾರ, ಜೈ ವಿರಾಟ್ ಕೊಹ್ಲಿ ಗುರು. ಈ ಸರಿ ಭಾರತ ಇನ್ನೇನು ಟೆಸ್ಟ್ ಗೆದ್ದು ಕಪ್ ಹೊಡ್ಲಿ ಅಂತ ಬಯಸ್ತೀನಿ. ಇನ್ನೇನು 3ನೇ ಟೆಸ್ಟು 4ನೇ ಟೆಸ್ಟು ಶುರು ಆಗುತ್ತೆ ಅಂತ ಹೇಳಬೇಕು. ಬೇಗ ಶುರು ಆಲಿಂದ ಬೇಗ ಮುಗಿಸ್ತೀನಿ, ನಮ್ಮ ಭಾರತ ಗೆಲ್ಲಿ ಅಂತ ಬಯಸೋಣ. ಸಿಗೋಣ ನೆಕ್ಸ್ಟ್ ಟಾಟಾ ಬಾಯ್ ಬಾಯ್, ನಮಸ್ಕಾರ, ಜೈ RCB. ಈ ಸಲ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ.